ಈಗಾಗಲೇ ಕರ್ನಾಟಕದ ತುಂಬಾ ಮಾದಿಗರು ಮಲ್ಕೊಂಡಿದ್ರು ಅಂತೇಳಿ ಕಾಂಗ್ರೆಸ್ನವರು ಮಾತಾಡ್ತಾ ಇದ್ರು. ವೀಕ್ಷಕರೇ, ನಮ್ಮ ಚಾನಲ್ಗೆ ನೀವಿನ್ನು ಹೊಸಬರಾಗಿದ್ದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರುವ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ ಮತ್ತು ನಮ್ಮ ವಿಡಿಯೋಗಳ ಮೊದಲ ವೀಕ್ಷಕರು ನೀವಾಗಲು ಆಲ್ ನೋಟಿಫಿಕೇಶನ್ ಮೇಲೆ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ಇದೇ ಮಾದಿಗ ದಂಡೋರ ಮಂದಕೃಷ್ಣ ಅವರ ನಾಯಕತ್ವದಲ್ಲಿ 1ನೇ ತಾರೀಕು ಪರ್ಮಿಷನ್ ಕೊಡಲಿಲ್ಲ. ಇದೇ ಫ್ರೀಡಂ ಪಾರ್ಕ್ ನಲ್ಲಿ 2ನೇ ತಾರೀಕು ಕೊಡಲಿಲ್ಲ, 3ನೇ ತಾರೀಕು ಪರ್ಮಿಷನ್ ಕೊಟ್ಟರು. ನಮ್ಮ ಅನಿರ್ದಿಷ್ಟ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದ ಬಂಧುಗಳೇ, ಮಂದಕೃಷ್ಣ ಮಾದಿಗಣ್ಣವರು ಒಂದು ಆದೇಶ ಮಾಡಿದ್ರು ನನಗೆ, ನರಸಪುರ ಏನ್ ನಡೀತಾ ಇದೆ ಕರ್ನಾಟಕದಲ್ಲಿ, ಈಗಾಗಲೇ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ನೋಡ್ತಾ ಇದೆಯಲ್ಲ ಅಂತ ಕೇಳಿದಾಗ ನಾನು ಹೇಳಿದ ಒಂದೇ ಮಾತು, ಅಣ್ಣ ಮಾದಿಗರು ಎಚ್ಚೆತ್ತುಕೊಂಡಿದ್ದೀವಿ, ಮಾದಿಗರೆಲ್ಲ ಕರ್ನಾಟಕದಲ್ಲಿ ಮಲ್ಕೊಂಡಿಲ್ಲ ಅಣ್ಣ, ಎದ್ದಿದ್ದಾರೆ, ನಮ್ಮ ಹೋರಾಟ ಪ್ರಾರಂಭ ಮಾಡೋಣ ಅಂತ ಹೇಳಿದೆ ನಾನು ಒಂದೇ ಮಾತಿನಲ್ಲಿ. ನಾನು 3ನೇ ತಾರೀಕು ನನ್ನ ಹೋರಾಟವನ್ನು ಪ್ರಾರಂಭ ಮಾಡಿದೆ ಬಂಧುಗಳೇ, ಇದ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 2ನೇ ತಾರೀಕು ಭಾಸ್ಕರ್ ಪ್ರಸಾದ್ ನಮ್ಮ ವೇದಿಕೆಗೆ ಬಂದಿದ್ರು. ಭಾಸ್ಕರ್ ಪ್ರಸಾದ್ ಒಂದು ಮಾತನ್ನು ಹೇಳಿದ್ರು, ನರಸಪ್ಪ ಅವರೇ ನೀವು ಪ್ರಾರಂಭ ಮಾಡಿದಿರಿ, ನಾನು ನನ್ನ ಹೋರಾಟ ಯಾವ ರೀತಿ ಮಾಡಬೇಕು ಮತ್ತೆ ಅದ್ರ ಜೊತೆಗೆ ಮಂದಕೃಷ್ಣ ಮಾದಿಗಣ್ಣ ಬಂದ್ರೆ ಸರಿ ಆಗುತ್ತೆ ಅನ್ನೋ ಮಾತನ್ನು ಕೂಡ ಕೇಳಿದ್ರು ನನ್ನ ಜೊತೆಲಿ. ಅವ್ರು ಒಂದೇ ಮಾತಾಡಿದೆ, ಅಣ್ಣ ನೀವು ಮಾಡೋದು ಮಾಡೋಣ, ನಾನು 10 ದಿನಗಳ ಕಾಲ ಅಥವಾ ಸೆಷನ್ ಮುಗಿಯುವವರೆಗೂ ಕೂಡ ನಾನು ಕೂತ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ ಅಣ್ಣ, ದಯವಿಟ್ಟು ನೀವು ನಿಮ್ಮ ಕಾರ್ಯಕ್ರಮ ಮುಂದುವರ್ಸೋಣ ಅಂತ ಹೇಳಿದೆ. ಭಾಸ್ಕರ್ ಪ್ರಸಾದ್ ಅವರ ಜೊತೆಯಲ್ಲಿ ನಮ್ಮ ವಾದಿರಾಜ್ ಅಂತೇಳಿ ಸಾಮಾಜಿಕ ಹೋರಾಟಗಾರರು ಕೂಡ ಬಂದಿದ್ರು, ಹೌದಲ್ಲ ಅಣ್ಣ? ಸತ್ಯ. ಹಾಗೆ ಯಾಕೆ ಮಾತನ್ನು ಹೇಳ್ಬೇಕಾಗಿದೆ ಬಂಧುಗಳೇ, ಭೀಮಾ ಸೇನೆಗಳು 20 ದಿನಗಳ ಕಾಲ ಪಾದಯಾತ್ರೆಯಲ್ಲಿ ನಡ್ಕೊಂಡು ಬಂದ್ರು ಮತ್ತು ಮಾದಿಗ ದಂಡೋರ ಮೊಟ್ಟ ಮೊದಲು ಮಲ್ಕೊಂಡಂತ ಮಾದಿಗರನ್ನ ಎಬ್ಬಿಸಿದ್ವಿ. ಇವತ್ತ ಎಲ್ಲರೂ ಎದ್ದು ನಿಂತು ಇವತ್ತು ಎದ್ದು ಬಂದು ಈ ಸಮಾವೇಶವನ್ನು ಯಶಸ್ವಿ ಆಗಲಿಕ್ಕೆ ನೀವೆಲ್ಲರೂ ಕಾರ್ಯಕರ್ತರು, ಅದು ಸನ್ಮಾನ್ಯ ಮಂದಕೃಷ್ಣ ಮಾದಿಗಣ್ಣರ ಒಂದು ಫೋನಿನ ಮುಖಾಂತರ ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ವಿ ಬಂಧುಗಳೇ. ಯಾಕೆ ಈ ಮಾತನ್ನು ಹೇಳ್ಬೇಕಾಗಿದೆ ಬಂಧುಗಳೇ, ಸುಮ್ಮನೆ ಇದ್ದರೆ ಸುಲಿಗೆ ತಪ್ಪದು, ದಂಗೆ ಎದ್ರೆ ಜಯ ನಮ್ಮದು. ಕ್ರಾಂತಿಕರ ಸಮಾವೇಶ ಅಂತ ಯಾಕೆ ಹಾಕೊಂಡಿದ್ದಾರೆ ಅಣ್ಣವರು, ಅದರಲ್ಲಿ ಒಂದು ಅರ್ಥ ಇದೆ. ಅದರಲ್ಲಿ ಒಂದು ವಿಭಿನ್ನವಾದಂತ ಒಂದು ಅಂಶ ಇದೆ. ಈ ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲ ಕುರ್ಚಿ ಖಾಲಿ ಮಾಡಿ ಅಂತೇಳಿ ಸವಾಲನ್ನು ಎಸಗಿರುವಂತ ಮಾದಿಗರು, ಈ ಸೇನಾನಿಗಳು ಹೋರಾಟದ ಮುಖಾಂತರ ಇಡೀ ಕರ್ನಾಟಕವನ್ನು ಇವತ್ತು ಇಲ್ಲಿ ಬಂದು ಸೇರಿದ್ದೀವಿ ಬಂಧುಗಳೇ. ಇವತ್ತು ತಿಳ್ಕೊಂಡಿರ್ಬೋದು ಪೊಲೀಸ್ ಇಂಟೆಲಿಜೆನ್ಸ್ ಕೂಡ ಎಲ್ಲಿ ಬಂದವರು ಕೂಡ ಜನ ಜಾಸ್ತಿ ಸೇರಿಲ್ಲ ಅಂತ. ಇನ್ನು ಹೊರಗಡೆ ಇದ್ದಾರೆ ಸ್ವಾಮಿ, ಅಲ್ಲೆಲ್ಲಿದ್ದಾರೆ. ನಾವು ಮನಸ್ಸು ಮಾಡಿದ್ರೆ ವಿಧಾನಸಭೆ ಹೋಗ್ತೀವಿ, ನಿಮ್ಮ ತಾಕತ್ತು ಪೊಲೀಸ್ ಯಂತ್ರಗಿದ್ರೆ ನಮ್ಮ ತಡಿ ನೋಡೋಣ ನಮ್ಮ ಪ್ರಾಣ ಕೂಡ ಕೊಡ್ಲಿಕ್ಕೆ ನಡೀತೀವಿ. ಆದ್ರೆ ಇವತ್ತಿನ ಸಂದರ್ಭದಲ್ಲಿ ನಾವು ಈಗ ಹೇಳ್ತಿದ್ವಿ, 2013 2018ನೇ ಸಾಲಿನಲ್ಲಿ ಬಸವನ ಬಾಗೇವಾಡಿ ತಾಲೂಕಿನಿಂದ ನಮ್ಮ 20 ಕ್ರಷರ್ಗಳು ಬರುವ ದಾರಿಯಲ್ಲಿ 8 ಜನ ಮರಣಕ್ಕೆ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು. ಆವತ್ತಿನ ಸರ್ಕಾರ ಯಾರಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರಿದ್ರು. ಸಾಮಾಜಿಕ ನ್ಯಾಯ ಅಂತ ಹೇಳ್ತಾರೆ, ಎಲ್ಲಿದ್ದಾರೆ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯ ಕೊಡ್ಲಿಕ್ಕೆ? ಕಾಟಾಚಾರಕ್ಕೆ ಸಮಾಜ ಕಲ್ಯಾಣ ಸಚಿವರು ಚಾಂದಿಯವರು ಹೋಗಿ ಬಂದ್ರು. ಅವ್ರ ಮನೆ ಇವತ್ತಿಗೂ ನೋಡ್ರಿ, ಒಂದು ಉದ್ಯೋಗ ಕೊಟ್ಟಿಲ್ಲ, ಒಂದು ನೌಕರಿ ಇಲ್ಲ, ಅವ್ರ ಮನೆ ಬೀದಿ ಪಾಲಾಗಿದೆ. ಯಾತಕ್ಕಾಗಿ ಆಯ್ತು ಅದನ್ನ ನೆನೆಸ್ಕೊಳ್ಬೇಕಾಗಿದೆ ಬಂಧುಗಳೇ. ಇವತ್ತು ಆಂಧ್ರದಲ್ಲಿ 22 ಜನ ಬೆಂಕಿಯಲ್ಲಿ ಸುಟ್ಟಾಕೊಂಡ್ರು. ಅದೇ ವರ್ಗೀಕರಣ ಆಗ್ಬೇಕಂತೇಳಿ ಕಾಂಗ್ರೆಸ್ ಸರ್ಕಾರ ಉದ್ದೇಶಪೂರ್ವಕ ಮಾದಿಗರನ್ನ ತುಳಿತಾ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ 75 ವರ್ಷಗಳಿಂದ ಓಟ್ ಹಾಕೊಂಡು ಬಂದಿದ್ದೀವಿ ಬಂಧುಗಳೇ, ಇದು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವತ್ತು ಮಾಡುವಂತ ನಮಗೆ ಏನು ಅನ್ಯಾಯ ಮಾಡ್ತಾರೆ ಅಂತಂದ್ರೆ, ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಂಬರ್ 1 ಸುಳ್ಳು ಹೇಳಿ ಮತಗಳನ್ನ ಪಡೆದು ಇವತ್ತು ಗ್ಯಾರಂಟಿಗಳಿಗೆ ನಮಗೆ ಬರುವಂತ 25,000 ಕೋಟಿ ರೂಪಾಯಿಗಳನ್ನು ನೂರು ಕಳೆದಾದ್ರೆ ಹಾಳು ಮಾಡಿದ್ದಾರೆ ನಮ್ಮ ದುಡ್ಡನ್ನು. ಆದ್ರೂ ನಾವು ಸುಮ್ಮನೆ ಕೂತ್ಕೊಂಡಿಲ್ಲ. ಈ ಒಳ ಮೀಸಲಾತಿ ಜಾರಿ ಆಗ್ಬೇಕಂತ ಹೇಳಿ ಒಂದೇ ಒಂದು ಕಾರಣಕ್ಕೆ ನಾವು ಹೋರಾಟವನ್ನು ಮಾಡ್ತಾ ಇದೀವಿ. ಆದ್ರೂ ಮಾದೇವಪ್ಪ ಹೇಳ್ತಾ ಇದ್ರೆ, ಸಮಾಜ ಕಲ್ಯಾಣ ನಿಮ್ಮ ಅಪ್ಪಂದೇನ್ರಿ ಮಾದೇವಪ್ಪನವ್ರೆ, ನಿಮ್ಮ ಅಪ್ಪಂದ ನಿಮ್ಮ ತಾತಂದ, ಇಡೀ ಸಮುದಾಯದ ಸೋಚಿತ ಸಮುದಾಯದ ಸಮಾಜ ಕಲ್ಯಾಣ ಮಂತ್ರಿ ನೀವು ಏಕಾಏಕಾಗಿ ಉದ್ಯೋಗಗಳನ್ನು ತುಂಬ್ತೀರಾ, ನೋಟಿಫಿಕೇಶನ್ ಜಾರಿ ಮಾಡ್ತೀರಾ, ಬ್ಯಾಕ್ಲಾಗ್ ಹುದ್ದೆಗಳು ತುಂಬ್ತೀರಾ. ನಿಮ್ಮ ತಾಕತ್ತು ದಮ್ಮಿದ್ರೆ ತುಂಬ ನೋಡಿ. ಈ ಮಾದಿಗೆ ಸುಮ್ಮನೆ ಕೊಡೋದಿಲ್ಲ, ನಿನ್ನ ಮನೆಗೆ ನುಗ್ತೀವಿ, ನಿನ್ನ ಕಚೇರಿ ಆ ಸ್ಥಾನವನ್ನು ಕೂಡ ಹೋಗುವವರೆಗೂ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದೇನೆ ಬಂಧುಗಳೇ. ಈ ಕೂಡಲೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರುವ ಗಂಟೆ ಚಿತ್ರದ ಮೇಲೆ ಪ್ರೆಸ್ ಮಾಡಿ.